ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 3 o'clock ಆಗ್ತಿದೆ. ಸೊ ಇವತ್ತೇ ಎಲ್ಲ ಸೀರೆ ಉಡ್ಸೋದ್ರಿಂದ ಸೊ ಇದು ಪ್ಲೀಟ್ಸು, ಸೆರಗು ನೆರಗು ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ನಾನು. ದಶಕ ಮಲ್ಕೊಂಡಿದ್ದಾಳೆ. ಈ ಕಲರ್ ಸ್ಯಾರಿ ನೋಡಿದ್ದೀರಲ್ವ. ಸೊ ತುಂಬ ಸಲ ತೋರಿಸಿದ್ದೀನಿ ಹೇಗೆ ಸ್ಯಾರಿ ಎಲ್ಲ ಪ್ಲೀಟ್ಸ್ ಮಾಡ್ಕೋಬೋದು ಅಂತ, ನಿಮಗೂ ಗೊತ್ತಿರುತ್ತೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈ ಕಲರ್ ಸ್ಯಾರಿ ಪರ್ಪಲ್ ವಿತ್ ಗ್ರೀನ್ ಕಲರ್ ಬಾರ್ಡರ್, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಡಿಫ್ರೆಂಟಾಗಿ ಚೆನ್ನಾಗಿದೆ. ನಾವು ಹುಡ್ಸಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ತುಂಬ ಸಾಫ್ಟ್ ಇದೆ ಸ್ಯಾರಿ, ಸಿಲ್ಕ್ ವಿತ್ ಟಿಶ್ಯೂ ಮಿಕ್ಸ್ ಇರೋದು. ಸೊ ಅರ್ಧ ಭಾಗ ಮಾಡಿಬಿಟ್ಟು ಎಲ್ಲ ಸೆರಗು ನೆರಗು ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಸೊ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಹಾಕ್ಕೊಂಡಿದ್ದೀನಿ ನಾನು ಅಂತ. ಸೊ ಸೀರೆದೆ ಸ್ವಲ್ಪ ತುಂಬ ಟೈಮ್ ಹಿಡಿಯೋದು ಅಂದರೆ ಸೀರೆದೆ, ಆಮೇಲೆ ಉಡ್ಸೋದು. ಸೊ ಹಾಗಾಗಿ ಒಂದು ಕೆಲಸ ಮುಗಿಸ್ಕೊಂಡ್ರೆ ಸೊ ಬೇಗ ಆಗೋಗುತ್ತೆ ಅಂತ. ಸ್ಯಾರಿ ಕಲರ್ ಹೇಗಿದೆ ಸೊ ಶಾಪಿಂಗ್ ಮಾಡೋವಾಗಲೂ ತೋರಿಸಿದೆ. ಸೊ ಯಾರು ನೋಡಿಲ್ಲ ಅಂದರೆ ನೋಡ್ಬೋದು. ಸೊ ಇದು ಬ್ಲೂ ಪರ್ಪಲ್ ಒಂಥರ, ಹಾಗೆ ಗ್ರೀನ್ ಕಲರ್ ಬಾರ್ಡರು. ಗ್ರೀನ್ ಇದ್ದರೆ ಏನೋ ಲಕ್ಷ್ಮಿಗೆ ಇಷ್ಟ, ಪಿಂಕು ಗ್ರೀನು ಈ ಥರವೆಲ್ಲನೂ. ಸೊ ಹಾಗೆ ಗ್ರೀನ್ ಕಲರ್ ಬಾರ್ಡರ್ ಏನೋ ತೊಗೊಂಡೆ. ಸೊ ಇವಾಗ ಇದೆಲ್ಲ ಸೆರಗು ನೆರಗು ಎಲ್ಲ ಹಾಕ್ಬಿಡ್ತೀನಿ ಬೇಗ. ಸೊ ಒಬ್ಬೊಬ್ರು ಒಂದೊಂದ್ ತರ ಲಕ್ಷ್ಮಿಗೆ ಸೀರೆ ಉಡಿಸ್ತಾರೆ. ಕೆಲವರು ನಾರ್ತ್ ಈಸ್ಟ್ ಸ್ಟೈಲಲ್ಲಿ, ಕೆಲವರು ಸೌತ್ ಈಸ್ಟ್ ಸ್ಟೈಲಲ್ಲಿ ಉಡಿಸ್ತಾರೆ. ನಾನು ಯಾವಾಗ್ಲೂ ಇದೇ ರೀತಿ. ಬಟ್ ಸೆರಗ್ ಮಾತ್ರ ಈ ಸಲ ಬೇರೆ ತರ ಹಾಕೋಣ ಅಂತ ಅನ್ಕೊಂಡಿದೀನಿ. ಯಾವಾಗ್ಲೂ ನಾರ್ಮಲಿ ನಾವ್ ಹೇಗ್ ಹಾಕೋತೀವಿ ಲೆಫ್ಟ್ ಸೈಡ್ ಸೆರಗು ಅದೇ ತರ ಹಾಕ್ತಾ ಇದ್ದೆ. ಈ ಸಲ ಮುಂದೆ ಕಡೆಗೆ ಬಂದ್ ಹಾಕೋಣ, ಆ ತರ ಟ್ರೈ ಮಾಡೋಣ ಅಂತ. ಸೊ ನಾನೇನಷ್ಟು ಪರ್ಫೆಕ್ಟ್ ಅಲ್ಲ ಸ್ಯಾರಿ ಉಡ್ಸೋದ್ರಲ್ಲಿ. ನನಗೆ ಎಷ್ಟು ಬರುತ್ತೆ ನಾನು ಅಷ್ಟು ಉಡಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಎಷ್ಟು ವರ್ಷ ನಾನು ಮಾಡಿದ್ನಿ ಅಷ್ಟು ವರ್ಷದ್ದು ನಾನು ಯೂಟ್ಯೂಬ್ ಅಲ್ಲಿ ತೋರಿಸಿದೀನಿ ಹೇಗ್ ಸೀರೆ ಉಡ್ಸೋದು, ಹೇಗೆಲ್ಲ ಮಾಡಿದ್ವಿ ಅಂತ. ಒಂದೊಂದು ಇಯರ್ ಒಂದೊಂದು ರೀತಿ ನಾವು ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಮಾಡ್ತಾ ಇದ್ವಿ. ಈ ಸಲ ಬೇರೆ ತರಾನೇ ಬ್ಯಾಕ್ ಡ್ರಾಪ್ ನ ತಗೊಂಡಿದೀನಿ ನಾನು. ನನ್ಗೆ ಈ ಸೀರೆ ಕಲರ್ ತುಂಬಾ ಇಷ್ಟ ಆಯ್ತು. ಒಂಥರ ಅಪೋಸಿಟ್ ಕಲರ್ಸ್ ಇದೆ, ಪರ್ಪಲ್ ಲ್ಯಾವೆಂಡರ್ ಮಿಕ್ಸು ಪ್ಲಸ್ ಪ್ಯಾರೆಟ್ ಗ್ರೀನ್ ಕಲರು. ಶೈನಿ ಇದೆ ಬ್ಲೌಸು, ಅಪೋಸಿಟ್ ಕಲರ್ ಇದೆ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಮ ಹತ್ರನೂ ಈ ತರ ಕಲರ್ ಇರ್ಲಿಲ್ಲ. ನಮ್ಮ ಅಮ್ಮನ ಹತ್ರ ಆಗಿರ್ಬೋದು, ನನ್ನ ಹತ್ರ ತಂಗಿ ಹತ್ರ ಆಗಿರ್ಬೋದು ಕಲರ್ ಇರಲಿಲ್ಲ. ಸೊ ಹಾಗಾಗಿ ಡಿಫ್ರೆಂಟ್ ಆಗು ಇರುತ್ತೆ ಅಂಡ್ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ತಗೊಂಡಿದ್ದು. ಈ ಸಾರಿ ಬಂದ್ಬಿಟ್ಟು ಕರೆಂಟ್ ಟೆಕ್ಸ್ಟೈಲ್ಸ್ ಅಲ್ಲಿ ತಗೊಂಡಿದ್ದು. ಮೊದಲು ನಾನು ಬ್ಲೌಸ್ ಎಲ್ಲ ಅಟ್ಯಾಚ್ ಇರುತ್ತಲ್ಲ ಅದನ್ನ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಫಸ್ಟ್ ನೆರುಗೆಲ್ಲ ಹಾಕ್ಬಿಟ್ಟು ಆಮೇಲೆ ಸೆರಗೆಲ್ಲ ಹಾಕ್ತೀನಿ, ತೋರಿಸ್ತೀನಿ ಫೈನಲ್ ಆದಾಗ. ಫ್ರೆಂಡ್ಸ್, ಈ ಥರ ಪ್ಲೇಟ್ಸ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೆರಗೆಲ್ಲ ನೆರಗು ಎಲ್ಲ ಹಾಕಿದ್ದೀನಿ. ಸೊ ಇದಕ್ಕೆ ಆಲ್ಮೋಸ್ಟ್ ಒಂದು 45 minutes ಆಯಿತು. ಸೊ ಹೋಗಿ ಕ್ಲಿಪ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ ಫುಲ್ಲು. ಸೊ ಉಡೋವಾಗ ಕ್ಲೀನಾಗಿ ನೆರಗೆ ಸೆರಗೆ ಎಲ್ಲ ಕ್ಲೀನಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇಟ್ಸ್ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಕೆಲಸ ಮುಗ್ದೋಗುತ್ತೆ ನಮ್ಮ ಲಕ್ಷ್ಮೀ ಸೀರೆ. ಇವಾಗ ಹೋಗ್ಬಿಟ್ಟು ಮಳೆ ಬರೋ ಥರ ಇದೆ. ಹೋಗ್ಬಿಟ್ಟು ರಶಿಕಾದು ವಾಪಸ್ ಕೊಡಬೇಕು. ನೆನೆ ಕಾಸ್ಟ್ಯೂಮು ತಂದಿದ್ವಲ್ಲ, ಸೊ ಕೊಟ್ಬಿಟ್ರೆ ಕರೆಕ್ಟಾಗಿ ನಾನು ಈ ಟೈಮ್ಗೆ ಹೋಗಿದ್ದೆ. ಸೊ ಇದು ಕೊಟ್ಬಿಟ್ಟು ಅಂದರೆ ನೆಕ್ಸ್ಟ್ ಬಾಡಿಗೆ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಹಾಗೆ ಇಟ್ಬಿಟ್ಟು ಹೂ ಕೊಟ್ಟು ಬಂದು ನಾನು ಫ್ರೆಶ್ ಆಗಿ ಸೊ ಮನೆಯೆಲ್ಲ ಒರೆಸ್ಕೊಡ್ತಾರೆ. ಸೊ ಇನ್ನೆಲ್ಲ ಟೇಬಲೆಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಬೇಕಷ್ಟೆ. ಫ್ರೆಂಡ್ಸ್, ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಕಟ್ ಮಾಡ್ಕೊಂಡು ಸ್ಟಾರ್ಟ್ ಆಯಿತು. ಸೊ ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಶಿವು ಅವ್ರಿಗೆ ಗೊತ್ತಲ್ಲ, ಈ ಎಲ್ಲ ಅವ್ರಿಗೆ ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬೋಂಡ, ಬದನೆಕಾಯಿ, ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತ ಇಟ್ಟಿದ್ದೀನಿ ಕಡಾಯಿ. ಫಸ್ಟ್ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಎಲ್ಲ ಮೇನ್ ಇರೋದು ಮಾಡಬೇಕು. ಅಮ್ಮ ಬಂದು ಒಬ್ಬಟ್ಟು ಮಾಡ್ತಾರೆ. ನಮಗೆಲ್ಲ ನಾವು ಒಬ್ಬಟ್ಟು ಸವಾಸಕ್ಕೆ ಹೋಗಲ್ಲ, ಅವರೇ ಮಾಡ್ಕೊತಾರೆ. ಫಸ್ಟ್ ಚಿತ್ರಾನ್ನ ಗೊಜ್ಜು ಮಾಡ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಇದೆಲ್ಲ ಆದಮೇಲೆ ಅಮ್ಮನೆಲ್ಲ ಒರೆಸ್ಕೊಡ್ತಾರೆ. ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು. ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿಗೆ ಹೋಗಬೇಕು, ಶಿಫ್ಟ್ ಆಗಬೇಕು. ಸೊ ಬನ್ನಿ ಅಡುಗೆ ಎಲ್ಲ ಶುರು ಮಾಡ್ತೀನಿ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆನ ಮಾಡ್ತಾಯಿದ್ದೀವಿ. ಆಂಧ್ರ ಸ್ಟೈಲು ಪ್ಲಸ್ ಕರ್ನಾಟಕ ಸ್ಟೈಲ್ ಎರಡು ಮಿಕ್ಸು. ಸೊ ಲಾಸ್ಟ್ ಟೈಮ್ ಎಲ್ಲ ಬರೀ ಸೇಮ್ ಅಡುಗೆ ಮಾಡ್ತಾಯಿದ್ವಿ. ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ. ರೆಸಿಪೀಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ, ಬ್ಲಾಗ್ ಮಾಡ್ತೀನಿ. ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಪಾಲಕ್ ರೈಸ್ ಕೂಡ ಮಾಡಿದಾಯಿತು, ಪನ್ನೀರ್ ಹಾಕಿ. ಆ್ಯಂಡ್ ಸ್ಪೆಷಲ್ ಏನಂದರೆ ನಾಳೆ ಒಬ್ಬಟ್ಟು, ಬೆಂಡೆಕಾಯಿ ಇದು ಮಜ್ಜಿಗೆ ಹುಳಿ ಅಂತ, ಆಮೇಲೆ ಚಿತ್ರಾನ್ನ, ಬೀನ್ಸ್ ಪಲ್ಯ ಮತ್ತು ಮಸಾಲೆ ಸಾಂಬಾರು ಮಾಡಿದ್ದೀನಿ. ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಬೋಂಡಾಗಿ ರೆಡಿ ಮಾಡಿಟ್ಟಿದ್ದೀನಿ. ನಾಳೆಲ್ಲ ಬೋಂಡ, ಹಪ್ಪಳ ಎಲ್ಲ ಹಾಕೋದು. ಆಮೇಲೆ ಸಾಂಬಾರು ಇವಾಗ ಅಮ್ಮ ಮಾಡ್ತಾರೆ ಒಬ್ಬಟ್ಟು. ಅದು ಬೆಳಗ್ಗೆ ರೈಸು ಮಾಡಿಬಿಟ್ಟು ಕಲಿಸ್ಬಿಟ್ಟು ತಿಂದರೆ ಮುಗಿತು. ಆ್ಯಂಡ್ ಕೋಸಂಬರಿ, ಅದಕ್ಕೆ ಕೋಸಂಬರಿ, ಮಸ್ಟ್ ಅನ್ಸೋದು, ಉಪ್ಪಿನಕಾಯಿ ಇದೇ ಇರುತ್ತೆ. ಸೊ ಪಾಲಕ್ ರೈಸ್ ಕೂಡ ರಾತ್ರಿಗೆ ಮಾಡಿದ್ದಾಯಿತು.
ಸೊ ಇವಾಗ ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಇದೊಂದು ಚೂರು ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಮಜ್ಜಿಗೆ ನಾಳೆ ಹಾಕ್ಬಿಟ್ಟು ಕಳಿಸೋದು ಅಷ್ಟೇ. ನಾಳೆ ಎಲೆಯಲ್ಲಿ ಪೂರ್ತಿ ಇಟ್ಕೊಂಡು ವಿಡಿಯೋ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವಾಗ ತೆಂಗಿನಕಾಯಿಗೆ ಗೋಧಿ ಹಿಟ್ಟು ಪ್ಲಸ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದೆರಡನ್ನೂ ಪೇಸ್ಟ್ ರೀತಿ ಮಾಡಿಕೊಂಡು ತೆಂಗಿನಕಾಯಿ ಹಚ್ಬಿಟ್ಟು ಡ್ರೈ ಹಾಕೋದಕ್ಕೆ ಬಿಡ್ತೀನಿ. ಅದಾದಮೇಲೆ ಕುಂಕುಮ ಹಚ್ತೀನಿ. ಒಂಥರ ಹೀಗೆ ಹಚ್ಬಿಟ್ಟು ಈ ಥರ ಹಚ್ತೀನಿ. ಅಲ್ಲಿ ತೆಂಗಿನಕಾಯಿ ಈ ಥರ ತೆಕ್ಕೋಬೇಕು. ಸೊ ಇದಕ್ಕೆ ಇಡ್ತೀವಲ್ಲ, ಲಕ್ಷ್ಮೀ ಮುಖವಾಡ ಇಡ್ತೀವಲ್ಲ, ಸೊ ಇದು ಕಲಶದ್ದು ಅಂತ ಇದಕ್ಕೆಲ್ಲನೂ ಕ್ಲೀನಾಗಿ ಹಚ್ಕೋಬೇಕು. ತೋರಿಸ್ತೀನಿ. ಡ್ರೈ ಆಗೋಕ್ಕೆ ಟೈಮ್ ಬೇಕು, ಹಂಗಾಗಿ ಬೇಗ ಹಚ್ಕೋತೀನಿ. ಇದು ಡ್ರೈ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಬಂಡೆ ಮೇಲೆ ಏನಾದರೂ ಕ್ಲಾತ್ ಹಾಕೋದು ಆ ಥರದ್ದೆಲ್ಲ ಮಾಡಿಬಿಟ್ಟು ಮಾಡ್ತೀನಿ. ಸೊ ಬನ್ನಿ, ಟೆನ್ಷನ್ ಆಗ್ತಿದೆ. ಸೊ ಏನಾದರೂ ತಪ್ಪು ಎಲ್ಲನೂ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ, ಯಾರಾದರೂ ಒಂದು ತಪ್ಪು ಆಗೇ ಆಗುತ್ತೆ. ಸೊ ಏನೇ ತಪ್ಪ ಇದ್ರೂ ಲಕ್ಷ್ಮೀನೇ ಕ್ಷಮಿಸ್ಬೇಕು ಅಷ್ಟೇ ಅಂತ ಕೇಳ್ತೀನಿ. ಸೊ ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೋತೀನಿ ನಾನು, ಆಮೇಲೆ ಹಚ್ತೀನಿ. ಏನಕ್ಕೆ ಈ ರೀತಿ ನಾನು ಕೂಡ ಲಾಸ್ಟ್ ಇಯರ್ಸ್ ಎಲ್ಲ ಏನ್ ಮಾಡಿದೀನಿ ಲಕ್ಷ್ಮಿ ಹಬ್ಬ ಈ ತರ ಎಲ್ಲ ಮಾಡಿರ್ಲಿಲ್ಲ. ಸೊ ಆಮೇಲೆ ಗೊತ್ತಾಯ್ತು ಈ ತೆಂಗಿನಕಾಯಿ ಎಲ್ಲ ಎಲ್ಲೆಲ್ಲೋ ಹಾಕಿರ್ತಾರೆ, ಯಾರ್ಯಾರೋ ಕಾಲಲ್ಲಿ ತುಳ್ದಿರ್ತಾರೆ ಅಲ್ವಾ, ಅದಷ್ಟು ಶ್ರೇಷ್ಠ ಅನ್ಸಲ್ಲ. ಸೊ ಈ ರೀತಿ ನಮಗೆ ಗೊತ್ತಿಲ್ದಲ್ಲೇ ಇದ್ದಾಗ ಮಾಡೋದ್ ಬೇರೆ, ಗೊತ್ತಿದ್ದು ಮಾಡೋದ್ ಬೇರೆ ಅಲ್ವಾ. ಗೊತ್ತಾದ್ಮೇಲೆ ನಾವ್ ಅದನ್ನ ಪಾಲಿಸ್ಲೇಬೇಕು. ಗೊತ್ತಿಲ್ದಲ್ಲೇ ಇದ್ದಾಗ ಏನು ಮಾಡಕ್ ಆಗಲ್ಲ. ಎಲ್ಲಾನು ನಾವು ತಿಳ್ಕೊಂಡಿರೋದಿಕ್ಕೂ ಆಗಲ್ಲ, ತಿಳ್ಕೊಂಡು ಮಾಡೋದಿಕ್ಕೂ ಕೂಡ ಆಗಲ್ಲ ಪ್ರತಿಯೊಂದ್ರಲ್ಲೂ. ಅದು ಗೊತ್ತಾದ್ಮೇಲೆ ನಾವ್ ಅದನ್ನ ಖಂಡಿತವಾಗ್ಲೂ ಮಾಡ್ಲೇಬೇಕಾಗತ್ತೆ. ಸೊ ಗೋಧಿ ಹಿಟ್ಟು ಒಂದ್ ಸ್ವಲ್ಪ ಮತ್ತೆ ಅರಿಶಿನ ಒಂದ್ ಸ್ವಲ್ಪ ಗಟ್ಟಿಗೆ ನೀರ್ ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದೀನಿ. ಇವೆರಡೇ ಹಾಕ್ಬೇಕು. ಇದನ್ನ ಕ್ಲೀನ್ ಆಗಿ ಪ್ರತಿಯೊಂದು ಕಡೆಗೂ ಎಲ್ಲೂ ಸ್ವಲ್ಪ ಗ್ಯಾಪ್ ಬಿಡ್ದಲೇನೆ ಕ್ಲೀನ್ ಆಗಿ ಹಚ್ಕೋಬೇಕು ತೆಂಗಿನಕಾಯಿಗೆ. ಇದು ಆರೋದಕ್ಕೆ ಸುಮಾರು ಬೇಕಾಗುತ್ತೆ, ಸ್ವಲ್ಪ ಗಂಟೆಗಳೇ ಬೇಕಾಗುತ್ತೆ. ಅದನ್ನ ಮೊದ್ಲು ಮಾಡ್ಬಿಟ್ರೆ ಅದನ್ನ ಆರೋಷ್ಟೊತ್ತಿಗೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬಹುದು. ನನ್ಗೆ ಸುಮಾರು ಬೆಳಗ್ಗೆವರೆಗೂ ಟೈಮ್ ತಗೊಳ್ತೀನಿ. ಏನಕ್ಕಂದ್ರೆ ಇವಾಗ ಮಳೆಗಾಲ, ಅಷ್ಟು ಬಿಸಿಲು ಇಲ್ಲ, ಹ್ಯುಮಿಡಿಟಿ ಇಲ್ಲ ಅಲ್ವಾ, ಅದೊಂದ್ ಸ್ವಲ್ಪ ತೇವ ಇದ್ದೇ ಇರುತ್ತೆ. ಇದು ಮುಗೀತು. ಇವಾಗ ಬೆಳಗ್ಗೆಗೆ ಕೈಗೆ ಕಟ್ಕೊಳ್ಳೋದಿಕ್ಕೆ ಮತ್ತೆ ದೇವ್ರಿಗೆ ತಾಳಿ ಕೂಡ ಈಗ್ಲೇ ಮಾಡ್ತಾ ಇದ್ದೀನಿ. ಸೊ ಇದು ಇದು ಕಂಕಣಾಗ ಇರುತ್ತೆ, ಅದು ಗಂಟೆಗಳು ಲೆಕ್ಕ ಹಾಕೊಂಡು ಕಟ್ಬೇಕು ಅಂತಾರೆ. ಈ ತರ 7, 9, 11 ಈ ತರ. ಸೊ ದಾರಕ್ಕೆ ಇಷ್ಟು ಗಂಟೆಗಂತ ಕಟ್ಬಿಟ್ಟು ನಾವು ಕಟ್ಟೋವಾಗ ಆ ಗಂಟು ಕೂಡ ಎಲ್ಲ ಲೆಕ್ಕ ಹಾಕಿ 7, 9, 11 ಈ ರೀತಿ ಗಂಟು ಹಾಕೋಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಒಂದು 11 ಗಂಟನ್ನ ಹಾಕೊಳ್ತಾ ಇದ್ದೀನಿ. ಸೊ ಮೊದ್ಲು ದಾರಕ್ಕೆ ಎಷ್ಟ್ ಬೇಕೋ ಅಷ್ಟು ಹಾಕೊಂಡು, ನನಗೆ ಕಟ್ಟೋವಾಗ ಎಷ್ಟ್ ಬೇಕಾಗುತ್ತೋ ಅಷ್ಟು ಬಿಟ್ಬಿಟ್ಟು ನಾನು ದಾರಕ್ಕೆ ಗಂಟು ಹಾಕೊಳ್ತಾ ಇದ್ದೀನಿ. ಹಾಗೆ ಇನ್ನ ಲಕ್ಷ್ಮಿಗೆ ತಾಳಿ ಕೂಡ ಅಷ್ಟೇ, ಅದು 2 ಗಂಟೆ ದಾರಾಗ ಹಾಕ್ಬಿಟ್ಟು, ಸೊ ನಾವ್ ಏನ್ ಕಟ್ತೀವಿ ಲಕ್ಷ್ಮಿ ತಾಳಿಗೆ 3 ಗಂಟೆ ಹಾಕ್ಬೇಕು ಆ ಅರ್ಶನದ ಬೊಟ್ಟಿಗೆ. ಆಮೇಲೆ ಕಟ್ಟೋವಾಗ 3 ಗಂಟು ಲಕ್ಷ್ಮಿಗೆ ಹಾಕ್ಬೇಕು. ಅದು 3, ಇದು 3 ಆಗುತ್ತೆ. ಬಟ್ ಇದಕ್ ಮಾತ್ರ 7, 9, 11 ಈ ತರ ಸಂಖ್ಯೆಯಲ್ಲಿ ಕಟ್ಕೋಬೇಕಾಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟು ಗಜಿಬಿಜಿ ಅಂತ ಅನ್ಸಲ್ಲ, ಮರಿಯಲ್ಲ ಯಾವ್ದು ಕೂಡ. ಏನಂದ್ರೆ ಗಜಿಬಿಜಿಲಿ ಮಾಡಿದಾಗ ಎಲ್ಲಾನು ಮರಿತೀವಿ, ಅಯ್ಯೋ ಅದು ಮಿಸ್ ಆಯ್ತು ಇದು ಮಿಸ್ ಆಯ್ತು ಅಂತ ಅನ್ಕೊಳ್ತೀವಿ ಅಲ್ಲ. ಹಾಗಾಗಿ ಅಂಡ್ ಅಲ್ಲಿ ನಾನು ತಂಗಿ ಇಬ್ರು ಸೇರ್ಕೊಂಡು ಲಕ್ಷ್ಮಿಗೆ ಯಾವ ತರ ಡೆಕೋರೇಷನ್ಸ್ ಮಾಡ್ಬೇಕು ಅಂತ ಮಾತಾಡ್ಕೋತಾ ಇದ್ವಿ. ಅಮ್ಮ ಒಂದ್ ಸ್ವಲ್ಪ ಕೆಲ್ಸ ಇತ್ತು, ಅದನ್ನೆಲ್ಲ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನಾವು ಅಡಿಗೆ ಎಲ್ಲ ಮುಗಿಸ್ಬಿಟ್ಟಿದ್ವಿ. ತುಂಬಾ ಒಂದ್ 13 ಐಟಮ್ ಏನೋ ಮಾಡಿದ್ವಿ. ಎಲ್ಲ ಒಂದ್ ಕರ್ನಾಟಕ ಆಂಧ್ರ ಅಡಿಗೆ ಎಲ್ಲ ಮಿಕ್ಸ್ ಎಲ್ಲ ಹಾಕ್ಬಿಟ್ಟು ಇದ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಅರ್ಶಿನದ ದಾರ ಇತ್ತು, ಇಲ್ಲ ವೈಟ್ ದಾರ ಇದೆ, ಅದನ್ನ ನೀರಲ್ಲಿ ಅದ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಕಂಕಣ ಇದು ಏನಿದೆ ದಾರ ಎಲ್ಲ ರೆಡಿ ಮಾಡ್ಕೋಬೇಕು. ನನ್ನ ಹತ್ರ ಅರಿಶಿನದ ದಾರ ಇತ್ತಲ್ಲ, ಅದನ್ನ ಡೈರೆಕ್ಟ್ ನೀರಿಗೆ ಹಾಕ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಎಲೆ ರೆಡಿ ಮಾಡ್ಕೊತಾ ಇದ್ದೆ, ನನ್ಗೆ, ತಂಗಿಗೆ, ಅಮ್ಮಗೆ ಮತ್ತೆ ಲಶಿಕಾಗೆ. ಸೊ 4 ಎಲೆ ರೆಡಿ ಮಾಡ್ಕೊಂಡು ಇವಾಗ ತಾಳಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ಆಗ್ಲೇ ಹೇಳ್ದಂಗೆ ತಾಳಿಗೆ 3 ಗಂಟು ಹಾಕ್ಬೇಕು ಅರ್ಶಿನ ಬೊಟ್ಟಿಗೆ. ಆಮೇಲೆ ಲಕ್ಷ್ಮೀ ದೇವಿಗೆ ಹಾಕ್ದಾಗ 3 ಗಂಟು ಹಾಕಿ ಕಟ್ಬೇಕು ತಾಳಿ. ಸೊ ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನನ್ನಂತವ್ರು ಇವಾಗ ಯಾರ್ಯಾರು ಹೊಸದಾಗಿ ಇನ್ನ ತಿಳ್ಕೊತಿದ್ದಾರೆ ಅವ್ರಿಗೊಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳ್ತಾ ಇದೀನಿ. ಸೊ ಇದಿಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಡೆಕೋರೇಷನ್ ಮಾಡ್ಕೋಬೇಕು. ನಾವು ಚೆಂಡು ಹೂವ ಎಲ್ಲ ತಂದಿದ್ವಲ್ಲ, ಅದೂನು ನಾವು ಕಟ್ಟಿಲ್ದಲ್ಲೇ ಇರೋದು ಬಿಡಿ ಹೂವ ತಂದಿದ್ರೆ ಅದನ್ನೆಲ್ಲ ಕುಟ್ಕೊಂಡು ಇನ್ನೊಂದ್ ಸ್ವಲ್ಪ 1 ಅವರ್ ಆಗ್ಬಿಡೋದು ಲೇಟು. ಸೊ ಕಟ್ಟಿರೋದೇ ತಂದಿದ್ದು ಒಳ್ಳೇದಾಯ್ತು. ಇವಾಗ ತುಂಬಾ ಜನ ಚೆಂಡು ಹೂವನೇ ಬಳಸ್ತಾರೆ, ಕಮ್ಮಿ ರೇಟು ಅಂತ. ದುಂಡ್ಮಲ್ಗೆ
ಹೂವನು ಅಷ್ಟೇ ಒಂದು ಮೊಳ 100 ರೂಪಾಯಿ ಆಗೈತೆ. ಒಂದು ಮಾರು 300-350 ರೂಪಾಯಿ ಆಗ್ಬಿಟ್ಟಿದೆ. ಏನು ಮಾಡಕ್ಕಾಗಲ್ಲ, ನಾವು ದುಂಡ್ಮಲ್ಗೆನೆ ತಂದ್ವಿ ಮುಡ್ಕೊಳ್ಳೋದಿಕ್ಕೆ. ಸಂಜೆ ಟೈಮ್ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ ಅಂತ. ಈಗ ತಂಗಿನೂ ಹೆಲ್ಪ್ ಮಾಡ್ತಾ ಇದ್ಲು. ನಾನು ಇಲ್ಲಿ ಯಾವ ತರ ಹಾಕ್ಬೇಕು, ಅಲ್ಲಿ ರಾಡ್ಸ್ ಎಲ್ಲ ಇದೆ, ಕರ್ಟನ್ ರಾಡ್ಸು. ಸೊ ಅದಕ್ಕೆ ಟೈ ಮಾಡಿದ್ರೆ ಹಿಂಗೆ ಉದ್ದ 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 ಹಿಂಗೆ ಯು ಶೇಪ್ ಅಲ್ಲಿ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಅಂತ. ನೀವು ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ನೋಡಿದ್ರೆ ಒಂದೊಂದು ಲಕ್ಷ್ಮಿ ಹಬ್ಬಕ್ಕೆ ಒಂದೊಂದು ವೆರೈಟಿ ಬ್ಯಾಕ್ ಡ್ರಾಪ್ ಮಾಡಿದ್ವಿ. ಯಾವುದು ಕೂಡ ಎಲ್ಲೂ ಕೂಡ ರಿಪೀಟ್ ಮಾಡಿಲ್ಲ. ಒಂದ್ಸಲ ವಿಲೇದೆಲೆ, ಒಂದ್ಸಲ ಬೇರೆ ಬೇರೆ ಏನೇನೋ ಮಾಡಿದ್ವಿ. ಆಮೇಲೆ ಬಾಳೆಲೆ, ಈ ಸಲ ಚೆಂಡು ಹೂದಲ್ಲಿ ಈ ತರ ಡೆಕೋರೇಟ್ ಮಾಡ್ತಾ ಇದ್ವಿ. ಒಂದ್ ಚೆಂಡು ಹೂವು ಯಾವಾಗಿದ್ರೂನು ಅದು ಲಕ್ಷಣನೇ ಅಲ್ವಾ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಅದು ಹೇಳಂಗೆ ಇಲ್ಲ. ಅಂಡ್ ಈ ರೀತಿ ಎಲ್ಲಾನು ಹಾಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರತ್ತೆ. ಸೊ ಫೈನಲ್ ಲುಕ್ ಹೇಗೆ ಅಂತ ತೋರಿಸ್ತೀನಿ. ಸೀರೆ ಕೂಡ ಈಗ್ಲೇ ಉಡ್ಸಿ ಇಟ್ಟಿರ್ತೀನಿ. ಬಟ್ ಮುಖವಾಡ ಎಲ್ಲ ಏನಿದೆ ಆಲ್ಮೋಸ್ಟ್ ಇನ್ನ ಬೆಳಗ್ಗೆನೆ ಎಲ್ಲ ಆಲ್ಮೋಸ್ಟ್ ಒಂದ್ ಇವಾಗ 30% ಅಷ್ಟೇನೆ ಇದ್ ಮಾಡೋದು. ಸೀರೆ ಒಂದ್ ಉಡಿಸ್ಬಿಟ್ರೆ ಅಷ್ಟು ಲೇಟ್ ಆಗೋದಿಲ್ಲ. ಬೇರೆ ಕೆಲ್ಸ, ಚಿಕ್ಕ ಚಿಕ್ಕ ಕೆಲ್ಸ ಡೆಕೋರೇಷನ್ ಮಾಡೋದು ಅದು ತುಂಬಾ ಇರುತ್ತೆ. ಹಾಗಾಗಿ ನಾನು ಸೀರೆ ಉಡ್ಸೋದೆಲ್ಲ ಈಗ್ಲೇ ಮಾಡ್ಬಿಡ್ತೀನಿ. ಕ್ಲೀನ್ ಆಗಿ ಉಡ್ಸ್ಬಿಟ್ರೆ ನಮಗೂ ಸಮಾಧಾನ ಮಲ್ಗೋದಿಕ್ಕೆ. ಹಬ್ಬ ಇಷ್ಟ್ ಕೆಲ್ಸ ಆಗಿದೆ, ನಾಳೆ ಬೆಳಗ್ಗೆ ಇಷ್ಟನ್ ಮಾಡ್ಬೋದು ಹಬ್ಬಕ್ಕೆ ಅಂತ. ಸೊ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾ ಹೆಣ್ಮಕ್ಳಿಗೂ ಒಂದೇ ಟೆನ್ಷನ್, ಹೇಗ್ ಬರುತ್ತೆ ಡೆಕೋರೇಷನ್, ಸೀರೆ ಹೇಗ್ ಉಡಿಸ್ತೀವಿ ಅಂತ, ಮತ್ತೆ ಅಡ್ಗೆ ಅದು ಇದು ಅಂತ ಎಲ್ಲಾನು ಇರುತ್ತೆ. ಹಾಗಾಗಿ ನಾನು ಸ್ಯಾರಿನ ರಾತ್ರಿನೇ ನಾನು ಉಡ್ಸ್ತೀನಿ. ಪ್ರತಿ ವರ್ಷನೂ ಇಷ್ಟ, ನಾನು ಸ್ಯಾರಿನ ರಾತ್ರಿನೇ ಉಡಿಸ್ತೀನಿ. ಆ ಸ್ಯಾರಿ ಉಡ್ಸಿದ್ರೆ 50% ಕೆಲಸ ಮುಗ್ದಂಗೆ. ಅದೇ ಅಲ್ವಾ ಮೇನ್ ಲುಕ್ ಲಕ್ಷ್ಮೀ ದೇವಿಗೆ. ಹಾಗಾಗಿ ಸೊ ಇದಿಷ್ಟು ಕ್ಲೀನ್ ಆಗಿ ಹಾಕ್ತಾ ಇದೀವಿ, ತೋರಿಸ್ತೀನಿ. ಆಮೇಲೆ ಲೈಟಿಂಗ್ಸ್ ಕೂಡ ಸ್ವಲ್ಪ ಹಾಕ್ತಿವಿ. ಸ್ಟ್ರಿಪ್ ಲೈಟ್ಸ್ ಇತ್ತು, ಮತ್ತೆ ಒಂದ್ ಸ್ಟಾರ್ ಲೈಟ್ಸ್ ಇತ್ತು, ಯಾವ್ದೋ ಒಂದ್ 3-4 ಲೈಟ್ಸ್ ಇತ್ತು. ಯಾವ್ದು ವೇಸ್ಟ್ ಆಗ್ಬಾರ್ದು, ಎಲ್ಲ ಹಾಕೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಹಾಕೋಣ ಅಂತ ಎಲ್ಲಾರು ಹೇಳ್ತಾ ಇದ್ರು. ಅದು ಬೇರೆ LED ಲೈಟ್ಸ್ ಏನಿದೆ ಅದೆಲ್ಲ ಗಂಟ್ ಕಟ್ಬಿಟ್ಟಿತ್ತು. ಸೊ ಮನೇಲಿ ಎಲ್ರು ಅದನ್ನು ಬಿಡ್ಸೋದಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ಈ ತರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲುಕ್. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಅಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಷ್ಟ ಆಗಿದೆ. ನನ್ಗಂತೂ ಈ ತರ ಲಕ್ಷ್ಮಿ ಹಬ್ಬ ಬಂದ್ರೆ ಸಾಕು, ಡೆಕೋರೇಷನ್ ಮಾಡೋದು ಏನೋ ಒಂಥರ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ಲೈಟಿಂಗ್ಸ್ ಎಲ್ಲಾನು ಹಾಕಿದೀವಿ. ಸೊ ಫೈನಲ್ ಎಲ್ಲ ಲಕ್ಷ್ಮಿನ ಕೂರ್ಸಿ ಸೀರೆ ಉಡ್ಸಿ ಪ್ರತಿಯೊಂದು ಡೆಕೋರೇಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸದ್ಯಕ್ಕೆ ಸೊ ಇಲ್ಲಿ ವೈರ್ ಎಲ್ಲ ಒಂದ್ ಸ್ವಲ್ಪ ಗಂಟೆಲ್ಲ ಆಗಿತ್ತಲ್ಲ, ಅದನ್ನೆಲ್ಲ ಬಿಚ್ಕೊಡ್ತಾ ಇದ್ರು. ಸೊ ಅದು ಎಷ್ಟೇ ಕ್ಲೀನ್ ಆಗಿ ಇಟ್ರು ಗಂಟ್ ಆಗ್ತಾನೆ ಇರುತ್ತೆ. ಸೊ ಅವರು ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಮನೇಲಿ. ಅಂಡ್ ಅಮ್ಮ ಅದೇನೋ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ರು. ನಾನು ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಇನ್ನೇನು ಮುಗಿತಾ ಬಂದಿದೆ. ಇನ್ನ ಮಕ್ಳಿಬ್ರಿಗೂ ಅಂತೂ ಹಬ್ಬ ಬಂದ್ರೆ ಸಾಕು, ಅವ್ರಿಗೊಂದ್ ದೊಡ್ಡ ಹಬ್ಬ ಆಗ್ಬಿಡುತ್ತೆ. ಏನಕ್ಕಂದ್ರೆ ಮನೆಯೆಲ್ಲ ಡೆಕೋರೇಟಿವ್ ಆಗಿ ಮಾಡ್ತಾ ಇರ್ತೀವಿ, ಅವ್ರಿಗೆ ಅದೇನೋ ಖುಷಿ. ಎಲ್ಲ ಎಳ್ದಾಕಕ್ಕೆ ಕಿತ್ತಾಕಕ್ಕೆ ಎಲ್ಲಾ ನೋಡ್ಕೊಂಡ್ ಕೂರೋದಿಕ್ಕೆ ಅವ್ರಿಗೊಂಥರ ಖುಷಿ. ಸೊ ಇದಾದ್ಮೇಲೆ ನಾನು ಲಕ್ಷ್ಮಿಗೆ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಬ್ಯಾಕ್ ಡ್ರಾಪ್ ನ ಮಾಡಿದೀವಿ. ಇವಾಗ ಮನೆ ಮೇಲೆ ಒಂದ್ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಿಂದಿಗೆ ಕೂರ್ಸಿ ಬಿಂದಿಗೆಗೆ ನೀರೆಲ್ಲ ಇಟ್ಟು ಸೀರೆ ಓಡಿಸ್ಬೇಕು. ಏನಕ್ಕಂದ್ರೆ ಮತ್ತೆ ಸೀರೆ ಓಡಿಸಿದ್ಮೇಲೆ ಮತ್ತೆ ಅದನ್ನ ಬಿಚ್ಚಿ ಮಾಡಂಗಿಲ್ಲ, ಅಷ್ಟು ಟೈಮ್ ಕೂಡ ಇರೋದಿಲ್ಲ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು ಪೂಜೆ. ಸೊ ಅಲ್ಲಿವರೆಗೂ ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ, ಅಷ್ಟು ಟೈಮ್ ಬೇಕಾಗುತ್ತೆ ಈ ಹಬ್ಬದಲ್ಲಿ. ಅಡ್ಗೆ ಮಾಡು, ದೇವ್ರಿಗೆ ಇನ್ನು ಏನಾದ್ರೂ ಡೆಕೋರೇಷನ್, ಎಷ್ಟೇ ನಾವು ಗ್ರ್ಯಾಂಡ್ ಆಗಿ, ಏನೇ ಸಿಂಪಲ್ ಆಗಿರ್ಬೋದು ಗ್ರ್ಯಾಂಡ್ ಆಗಿರ್ಬೋದು, ಎಲ್ಲಾನು ಇಟ್ರು ಇನ್ನ ಏನೋ ಒಂದ್ ಮಾಡ್ಬೇಕು, ಇನ್ನೂ ಏನೋ ಮಾಡ್ಬೇಕು ಡೆಕೋರೇಷನ್ ಅಂತ ಅನ್ಸ್ತಾನೇ ಇರುತ್ತೆ. ಅದು ಕಾಮನ್. ನಮ್ಗೆ ಮನಸ್ಸು 100% ಅಂತ ಅನ್ಸದೇ ಇಲ್ಲ. ಇನ್ನು ಹಂಗ್ ಮಾಡ್ಬೋದಿತ್ತು, ಹಂಗೆ ಅಂತ ಅನ್ಸ್ತಾನೆ ಇರುತ್ತೆ. ಬಟ್ ಓಕೆ, ಸೊ ನಮಗೆ ಎಷ್ಟ್ ಗೊತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ ಹಬ್ಬದಲ್ಲಿ ಅಂತ ಹೇಳ್ತೀನಿ. ಸೊ ಮಾತಾಡ್ಕೊಂಡು ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಮಾಡಿ ಇರ್ತಾ ಇದೆ. ನನ್ಗಂತೂ ಸ್ಯಾರಿ ಕಲರ್ ತುಂಬಾನೇ ಇಷ್ಟ ಆಗೋಯ್ತು. ನನ್ಗೆ ಯಾವಾಗ್ಲೂ ಅಷ್ಟೇ ಶಾಪಿಂಗ್ ವಿಷಯದಲ್ಲಿ ಮಾತ್ರ ಫಸ್ಟ್ ಇಸ್ ದ ಬೆಸ್ಟ್ ಅನ್ನೋ ತರಾನೇ ನಾನು ಇದನ್ ಮಾಡ್ಬಿಡ್ತೀನಿ. ಅಂದ್ರೆ ಬೇಗ ಯಾವ್ದ್ ಕಣ್ಣಿಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ ಅಷ್ಟೇ, ಜಾಸ್ತಿ ಎಳಿಯಕ್ ಹೋಗಲ್ಲ. ಯಾವ್ದು ಕಣ್ಣಿಗೆ ಕಾಣುತ್ತೆ ಮತ್ತೆ ಬೇರೆವಕ್ಕೂ ಹೋಗಲ್ಲ. ಏನಕ್ಕಂದ್ರೆ ಬೇರೆವಕ್ ಹೋದ್ರೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಅದಕ್ ಹೋಗ್ಲಾ ಇದಕ್ ಹೋಗ್ಲಾ, ತುಂಬಾ ಆಪ್ಷನ್ಸ್ ಬರುತ್ತೆ, ಮತ್ತೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಸೊ ಯಾವ್ದ್ ನನಗ್ ಚೆನ್ನಾಗ್ ಅನ್ಸ್ಬಿಡುತ್ತೆ ಅದನ್ನ ಎತ್ಕೊಂಡ್ಬಿಡ್ತೀನಿ. ಆಮೇಲೆ ಬೇರೆದಕ್ ನಾನು ನೋಡೋದೇ ಇಲ್ಲ. ಅದಕ್ಕೆ ನಾನು ಫುಲ್ ಆ ಇದನ್ನ ಅದೇ ಬೇಕು ಅಂತಾನೆ ನಿಲ್ಲಾಗ್ಬಿಡ್ತೀನಿ. ಫುಲ್ ಅದನ್ನೇ ತಗೊಂಡ್ಬಿಡ್ತೀನಿ. ಈ ಸೀರೆ ಓಡಿಸೋ ಪಾರ್ಟ್ ಅಂತೂ ತುಂಬಾನೇ ಒಂದ್ ಸ್ವಲ್ಪ ಇದು ಭಯ ಆಗುತ್ತೆ, ಎಲ್ಲಿ ಬಿಂದಿಗೆ ಬಿದ್ದೋಗುತ್ತೆ ಅದು ಇದು ಅಂತ. ನಾವಾದ್ರೆ ಉಟ್ಕೋಬಹುದು, ಬಟ್ ಬೇರೆಯವ್ರಿಗೆ ಉಡ್ಸ್ಬೇಕು, ಈ ತರ ದೇವ್ರಿಗೆ ಉಡ್ಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾವಾಗಿದ್ರೆ ಪಟ ಅಂತ ಉಡ್ಕೋತಾ ಇದ್ವಿ. ಸೊ ಕ್ಲೀನ್ ಆಗಿ ಬರ್ಬೇಕಲ್ವಾ, ನಾವ್ ಉಟ್ಕೊಳ್ಳೋದಿಕ್ಕೂ ಬೇರೆಯವ್ರಿಗೆ ಉಡ್ಸೋದಿಕ್ಕೂ ತುಂಬಾನೇ ಇರುತ್ತೆ. ಬಟ್ ನಾನ್ ಯಾವಾಗ್ಲೂ 1 ವರ್ಷಕ್ಕೆ ಉಡ್ಸೋದು, ಯಾರಿಗೂ ಸೀರೆ ಉಡ್ಸೋ ಅಭ್ಯಾಸ ಇಲ್ಲ. ನನ್ ತಂಗಿಗೆ ಅವಾಗ ಉಡಿಸ್ತಾ ಇರ್ತೀನಿ ಹಬ್ಬದಲ್ಲಿ ಅಷ್ಟೇ. ಸೊ ನಾನಾದ್ರೆ 10 ನಿಮಿಷಕ್ಕೆ ಉಟ್ಕೊಂಡ್ಬಿಡ್ತೀನಿ.
ಉಟ್ಕೊಂಡ್ಬಿಡ್ತೀನಿ. ನನ್ಗೆ ಈಸಿ, ನಾನು ಉಟ್ಕೊಳ್ಳೋದಂದ್ರೆ ತುಂಬಾನೇ ಈಸಿ. ಸೊ ಬಂದಂಗೆ ಸೀರೆ ಉಡಿಸ್ತಾ ಇದ್ದೀನಿ ನಾನು. ಅಂಡ್ ಲಶಿಕಾ ಕೂಡ ನೋಡ್ತಾ ಇದ್ಲು. ಅವಳಿಗೂ, ಈ ಮಕ್ಳಿಗೂ ಅಷ್ಟೇ ಅಲ್ವಾ, ಹಬ್ಬ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನೋಡ್ತಾ ಇದ್ಲು ಅವಳುನು. ಇನ್ನೇನು ಸೀರೆ ಉಡಿಸ್ಬಿಟ್ರೆ ಮುಗೀತು ಕೆಲ್ಸ. ಆ ಆ ಇದು ಕಲ್ಶದ್ದು ಇದು ಬಿಂದಿಗೆ ಏನಿದೆ ಅದನ್ನೆಲ್ಲ ನಾಳೆ ಹಾಕ್ತೀನಿ. ಅದ್ರೊಳಗೆ ಏನೇನ್ ಹಾಕ್ಬೇಕು, ಡ್ರೈ ಫ್ರೂಟ್ಸು, ಕಾಯಿನ್ ಅದೆಲ್ಲ ನಾಳೆ ಹಾಕೋತೀನಿ ನಾನು ಫ್ರೆಶ್ ಆಗಿ. ಸೊ ಇವಾಗ ಜಸ್ಟ್ ಸೀರೆ ಈ ತರ ಉಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋತೀನಿ. ಅಂಡ್ ಆಗ್ಲೇ ನಾನು ಗೋಧಿ ಮತ್ತೆ ಅರ್ಶನ ಏನ್ ಹಚ್ಚಿದೆ ಅಲ್ವಾ ತೆಂಗಿನಕಾಯಿಗೆ, ಅದನ್ನು ಕೂಡ ಇಡಲ್ಲ ಈಗ್ಲೇ, ಅದ ಸ್ವಲ್ಪ ಡ್ರೈ ಆಗ್ಬೇಕು. ಹಾಗಾಗಿ ಹಾಗೆ ಖಾಲಿ ಬಿಡಬಾರ್ದು ಬಿಂದಿಗೆ ಅಂದ್ಬಿಟ್ಟು ಒಂದು ಬೇರೆ ತೆಂಗಿನಕಾಯಿನ ಇಟ್ಟಿದೆ. ಸೊ ಅದನ್ನ ನೋಡಿ, ಈ ತರ ಸೆರಗು ನಾನು ಮಾಡಿದೀನಿ. ವಿ ಶೇಪ್ ಅಲ್ಲಿ ಮುಂದೆ ಬರುತ್ತಲ್ಲ, ಈ ಸಲ ಡಿಫ್ರೆಂಟ್ ಆಗಿ ಮಾಡಿರೋದು. ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ಈಗ ನಾವ್ ಹೇಗ್ ಹಾಕೋತೀವಿ ಸೆರಗು ಹಾಗೆ ಮಾಡ್ತಾ ಇದ್ದೆ. ಬಟ್ ಈ ಸಲ ಹೇಳದ್ನಲ್ಲ ಈ ತರ ಮಾಡ್ತೀನಿ ಸ್ವಲ್ಪ ಅಂತ, ಅದನ್ನ ಮಾಡ್ತಾ ಇದ್ದೆ. ಹಾಗೆ ಸ್ಪ್ರೇ ಕೂಡ ಮಾಡ್ತಾ ಇದ್ದೆ. ಸ್ವಲ್ಪ ಹೂವ ಎಲ್ಲ ಬಾಡ್ಬಾರ್ದು, ಒಂದ್ 2 ದಿನ ಆದ್ರೂ ಚೆನ್ನಾಗಿರ್ಬೇಕಲ್ವಾ ನೋಡೋದಕ್ಕೆ ಅಂದ್ಬಿಟ್ಟು ಸ್ಪ್ರೇ ಬಾಟ್ಲ್ ಇತ್ತು ಮನೇಲಿ. ಸ್ಪ್ರೇ ಮಾಡ್ತಾ ಇದ್ರೆ ಅವಾಗವಾಗ ನೀರ್ ಚುಮ್ಕಿಸ್ತಾ ಇದ್ರೆ ಅದು ಕೂಡ ಫ್ರೆಶ್ ಆಗಿ ಇರುತ್ತೆ, ಬಾಡಲ್ಲ ಬೇಗ. ಇಲ್ಲಾಂದ್ರೆ ಒಣಗೋಗೋದು, ಕಪ್ ಕಲರ್ ಆಗೋದು, ಅದ್ರ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ. ಅಂಡ್ ಇಲ್ಲಿ ಒಂದು ಸ್ಟಾರ್ ಲೈಟಿಂಗ್ಸ್ ಇತ್ತು, ಅದನ್ನು ಕೂಡ ಈ ಸೈಡ್ ಗೋಡೆಗೆ ಹಾಕ್ತೆ ಚೆನ್ನಾಗಿರುತ್ತೆ. ಅದನ್ನ ಬೋಡ ಬೋಡ ಬಿಡೋದ್ ಬೇಡ ಅಂತ. ಸೊ ಅದೇ ಇದು ಸ್ಟಾರ್ ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಎದ್ದು ಬರೋ ತರ ಇತ್ತು. ಆ ಸೀರೆಗೂ ಆ ಲೈಟಿಂಗ್ಸ್ಗೂ ಫುಲ್ಲು ಆ ಆ ಆ ಸ್ಯಾರಿ ಕಲರ್ಗೆ ಸಕ್ಕತ್ತಾಗಿ ಕಾಂಟ್ರಾಸ್ಟ್ ಆಗ್ತಾ ಇತ್ತು, ಆ ಗೋಲ್ಡ್ ಕಲರ್ ಸ್ಟ್ರಿಪ್ ಲೈಟ್ಸ್ ಎಲ್ಲಾನು. ಸೊ ಇಷ್ಟ ಆಯ್ತು ನಮ್ದು ಕೆಲ್ಸ. ಇನ್ನ ಹೂವು, ಹಣ್ಣು, ದುಡ್ಡು, ಸ್ವೀಟ್ಸು, ದೇವ್ರಿಗೆ ಏನೇನ್ ಬೇಕು, ನೈವೇದ್ಯ ಅದೆಲ್ಲ ಬೆಳಗ್ಗೆನೆ. ಇನ್ನ ಸೊ ಅಡ್ಗೆ ಆಲ್ಮೋಸ್ಟ್ ಒಂದು ಆ ಹೇಳ್ತೀನಿ ನಾನು ಏನೇನ್ ಮಾಡಿದ್ದೆ. ನೆಕ್ಸ್ಟ್ ನಾನು ಹಬ್ಬದ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಒಂದ್ 13-14 ಐಟಮ್ ಮಾಡಿದ್ವಿ. ಹಂಗೆ ಹಬ್ಬ ಬಂತು ಅಂದ್ರೆ ಸಾಕು, ಜಾಸ್ತಿ ನಮ್ದು ಐಟಮ್ಸ್ ಅಡಿಗೆದು ಲಿಸ್ಟ್ ಇರುತ್ತೆ. ಲಶಿಕಾ ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ವಾವ್, ಲೈಟಿಂಗ್ಸ್ ಅದು ಇದು ಅಂತ ಎಂಜಾಯ್ ಮಾಡ್ಕೊಂಡೆ ಇದ್ಲು ಅವಳು ಕೂಡ. ಸೊ ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಹಬ್ಬದ ವ್ಲಾಗ್ ಅಲ್ಲಿ ಸಿಗೋಣ. ಸೊ ಹಬ್ಬದ ವ್ಲಾಗ್ ನ ಮಿಸ್ ಮಾಡ್ಕೊಳ್ಬೇಡಿ, ಖಂಡಿತವಾಗ್ಲೂ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಪ್ಲೀಸ್ ರೀಚ್ ಮಾಡಿಸಿ ಎಲ್ಲಾರ್ಗು ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.